ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ 4ನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ 11 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ 4ನೇ ಅಭ್ಯಾಸದಲ್ಲಿರ್ತಕ್ಕಂಥ 12, 13 ಮತ್ತು 14ನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 2.4ರಲ್ಲಿರ್ತಕ್ಕಂಥ 12ನೇ ಸಮಸ್ಯೆ ತಾಳೆ ನೋಡಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಇಲ್ಲಿ x³ + y³ + z³ - 3xyz = 1/2 x + y + z ಇಂಟು ಬ್ರಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ x - y² + y - z² ಪ್ಲಸ್ z - x² ಅಂತ ಕೊಟ್ಟಿದ್ದಾನೆ. ಇಲ್ಲಿ ತಾಳೆ ನೋಡಿ ಅಂದಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಎಡಭಾಗ ಬಲಭಾಗವನ್ನು ನಾವು ಸಂಕ್ಷೇಪಿಸಿದಾಗ ಈ ಒಂದು ಎಡಭಾಗಕ್ಕೆ ಸಮ ಆಗ್ತದೋ ಇಲ್ಲೋ ನಾವು ಪರೀಕ್ಷೆ ಮಾಡೋಣ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. x³ + y³ + z³ - 3xyz = 1/2 x + y + z ಇಂಟು x - y² + y - z² ಪ್ಲಸ್ z - x² ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ ಇಲ್ಲಿ ತಾಳೆ ನೋಡಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಅಂದರೆ ಈ ಒಂದು ಎಡಭಾಗ ಅದು ಬಲಭಾಗಕ್ಕೆ ಸಮ ಆಗ್ತದೋ ಇಲ್ಲೋ ಅಂತ ನಾವು ಪರೀಕ್ಷೆ ಮಾಡಬೇಕಾಗಿದೆ. ಆದ್ದರಿಂದ ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ ಬೆಲೆಗಳು ಅದು ಲೆಫ್ಟ್ ಹ್ಯಾಂಡ್ ಸೈಡ್ LHS ಅಂತ ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿರ್ತಕ್ಕಂಥ ಬೆಲೆಗಳು ಇದು ಎಡಭಾಗದಲ್ಲಿರ್ತಕ್ಕಂಥ ಬೆಲೆ ಅದು x³ + y³ + z³ - 3xyz ಇದು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿರ್ತಕ್ಕಂಥ LHSನಲ್ಲಿರ್ತಕ್ಕಂಥ ಎಡಭಾಗದಲ್ಲಿರ್ತಕ್ಕಂಥ ಬೆಲೆಗಳು. ನಾವೀಗ ಬಲಭಾಗದಲ್ಲಿರ್ತಕ್ಕಂಥ ಈ ಬೆಲೆಗಳನ್ನು ಸಂಕ್ಷೇಪಿಸಿದಾಗ ಅದು ಎಡಭಾಗಕ್ಕೆ ಸಮ ಆಗ್ತದೋ ಇಲ್ಲೋ ನಾವು ಪರೀಕ್ಷೆ ಮಾಡೋಣ. ಆದ್ದರಿಂದ ಇದು ಬಲಭಾಗದಲ್ಲಿರ್ತಕ್ಕಂಥ ಬೆಲೆಗಳು ಅದು RHS ಆಗ್ತದೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿರ್ತಕ್ಕಂಥ ಬೆಲೆಗಳು RHS = 1/2 x + y + z ಇಂಟು x - y² + y - z² ಪ್ಲಸ್ z - x² ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಬಲಭಾಗದಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಸಂಕ್ಷೇಪಿಸೋಣ. ಇಲ್ಲಿ 1/2 ಹಾಗೆ ನಾನು ಬರ್ಕೊಂಡಿದ್ದೀನಿ. x + y + z ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಬ್ರಾಕೆಟ್ನಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ x - y² ಇದೆ. ವಿದ್ಯಾರ್ಥಿಗಳೇ, x - y² ಅಂದರೆ ಅದು x² - 2xy ಮತ್ತು ಪ್ಲಸ್ yz ಆಗ್ತದೆ. ಈ ಒಂದು ಸೂತ್ರವನ್ನು ತಾವು ನೆನಪು ಮಾಡ್ಕೊಳ್ಬೋದು. ಆ ಒಂದು ಸೂತ್ರದ ರೀತಿಯಲ್ಲಿ ನಾವು ಇದನ್ನು ವಿಸ್ತರಣೆ ಮಾಡೋಣ. ಆದ್ದರಿಂದ x² - 2xy, ಎಕ್ಸದ ಸ್ಥಾನದಲ್ಲಿ x ಇದೆ, yದ ಸ್ಥಾನದಲ್ಲಿ y ಇದೆ, 2xy ಪ್ಲಸ್ y² ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು x - y² ನಾವು ವಿಸ್ತರಿಸಿ ಬರೆದಾಗ ಅದು x² - 2xy ಪ್ಲಸ್ y² ಆಗ್ತದೆ. ವಿದ್ಯಾರ್ಥಿಗಳೇ, ಪ್ಲಸ್ ಅದೇ ರೀತಿಯಾಗಿ y - z² ನಾವು ವಿಸ್ತರಿಸಿ ಬರೆದಾಗ ಅದೇನಾಗ್ತದೆ y² ಆಗ್ತದೆ ಮತ್ತು -2yz ಆಗ್ತದೆ. -2yz ಪ್ಲಸ್ z² ಆಗ್ತದೆ. ಪ್ಲಸ್ ಅದೇ ರೀತಿಯಾಗಿ z - x² ನಾವು ವಿಸ್ತರಿಸಿ ಬರೆದಾಗ ಅದೇನಾಗ್ತದೆ z² - 2zx ಅಥವಾ xz ಆಗ್ತದೆ ಮತ್ತು ಪ್ಲಸ್ x² ಆಗ್ತದೆ. ಅಂದರೆ z - x ನಾವು ವಿಸ್ತರಿಸಿ ಬರೆದಾಗ ಹೋಲ್² ನಾವು ವಿಸ್ತರಿಸಿ ಬರೆದಾಗ ಅದು z² - 2xz ಅಥವಾ zx ಅಂತ ನಾವು ಬರ್ಕೊಳ್ಬೋದು ಪ್ಲಸ್ x² ಆಗ್ತದೆ. ವಿದ್ಯಾರ್ಥಿಗಳೇ, = 1/2 x + y + z ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ, ಈ ಎಲ್ಲ ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ x² ಒಂದಿದೆ ಮತ್ತು x² ಇಲ್ಲೊಂದಿದೆ. ಒಟ್ಟು 2x² ಆಗ್ತದೆ. ಪ್ಲಸ್ ಅದೇ ರೀತಿಯಾಗಿ y² ಇಲ್ಲೊಂದಿದೆ ಒಟ್ಟು 2y² ಆಗ್ತದೆ. ಅದೇ ರೀತಿಯಾಗಿ z² ಇಲ್ಲೊಂದಿದೆ ಒಟ್ಟು 2z² ಆಗ್ತದೆ. ಮತ್ತು -2xy ಹಾಗೆ ನಾನು ಬರ್ಕೊಂಡಿದ್ದೀನಿ. -2yz ಹಾಗೆ ನಾನು ಬರ್ಕೊಂಡಿದ್ದೀನಿ. -2zx ಅಥವಾ xz ನಾನಿಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, = 1/2 x + y + z ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಎಲ್ಲ ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲೇನಿದೆ 2 ಸಾಮಾನ್ಯವಾಗಿ ಕಾಣುತ್ತದೆ. ವಿದ್ಯಾರ್ಥಿಗಳೇ,
ಆದ್ದರಿಂದ ಈ ಎಲ್ಲ ಬೆಲೆಗಳಲ್ಲಿ ಎರಡನ್ನು ನಾನು ಮಸ ತಗೊಳ್ತಾ ಇದ್ದೀನಿ. ಅಂದರೆ ಎರಡು ಸಾಮಾನ್ಯವಾಗಿ ಬೆಲೆ ಇರೋದರಿಂದ ಎರಡನ್ನು ನಾನು ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ 2 ಹೊರಗಡೆ ಹೋಗಿದೆ, ಎಕ್ಸ್ ಸ್ಕ್ವೇರ್ ಉಳಿತದೆ. ಇಲ್ಲಿ 2 ವೈ ಸ್ಕ್ವೇರ್ದಲ್ಲಿ 2 ಮಸ ಹೋಗಿದೆ, ವೈ ಸ್ಕ್ವೇರ್ ಉಳಿತದೆ. 2 ಜೆಡ್ ಸ್ಕ್ವೇರ್ದಲ್ಲಿ 2 ಮಸ ಹೋಗಿದೆ, ಜೆಡ್ ಸ್ಕ್ವೇರ್ ಉಳಿತಿದೆ. ಮೈನಸ್ 2 ಎಕ್ಸ್ ವೈದಲ್ಲಿ 2 ಮಸ ಹೋಗಿದೆ, ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಉಳಿತದೆ. ಅದೇ ರೀತಿಯಾಗಿ ಮೈನಸ್ ವೈ ಝೆಡ್ದಲ್ಲಿ 2 ವೈ ಝೆಡ್ದಲ್ಲಿ 2 ಮಸ ಹೋಗಿದೆ, ಮೈನಸ್ ವೈ ಝೆಡ್ ಉಳಿತದೆ. ಅದೇ ರೀತಿಯಾಗಿ ಮೈನಸ್ 2 ಜೆಡ್ ಎಕ್ಸ್ದಲ್ಲಿ 2 ಮಸ ಹೋದರೆ ಮೈನಸ್ ಜೆಡ್ ಎಕ್ಸ್ ಉಳಿತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಹೊರಗಡೆ ಇರ್ತಕ್ಕಂಥ ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ 2 ಅಂಶದಲ್ಲಿದೆ, ಈ 2 ಛೇದದಲ್ಲಿದೆ ವಿದ್ಯಾರ್ಥಿಗಳೇ. ಏನಾಗ್ತದೆ 2 1 2, 2 1 2 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಆದ್ದರಿಂದ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಮಾತ್ರ ನಮಗೆ ಉಳಿತದೆ. ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಜೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ ನಾವು ನಿತ್ಯ ಸಮೀಕರಣ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xy ಅನ್ನು ನಾವು ಗಮನಿಸಿದರೆ ಇದು ಎಡಭಾಗ ನಿತ್ಯ ಸಮೀಕರಣವನ್ನು ನಾವು ಗಮನಿಸಿದರೆ ಈ ಒಂದು ನಿತ್ಯ ಸಮೀಕರಣದ ಬಲಭಾಗ ಏನನ್ನು ಹೇಳ್ತದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ನಾವು ಹಿಂದಿನ ತರಗತಿಯಲ್ಲಿ ಈ ಒಂದು ನಿತ್ಯ ಸಮೀಕರಣವನ್ನು ಅಧ್ಯಯನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಲ್ ಎಚ್ ಎಸ್ನಲ್ಲಿರ್ತಕ್ಕಂಥ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xy ಅದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಇದು ಒಂದು ನಿತ್ಯ ಸಮೀಕರಣ. ಆದ್ದರಿಂದ ಈ ಒಂದು ಬಲಭಾಗದವನ್ನು ನಾವು ಸಂಕ್ಷೇಪಿಸಿದಾಗ ಅದು ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಬರ್ತದೆ. ಆದ್ದರಿಂದ ಈ ಒಂದು ಎಡಭಾಗ ಎಲ್ ಎಚ್ ಎಸ್ ಅದು ಈ ಒಂದು ಬಲಭಾಗವನ್ನು ನಾವು ಸಂಕ್ಷೇಪಿಸಿದಾಗ ಅದು ಆರ್ ಎಚ್ ಎಸ್ ಅಂದರೆ ಈ ಒಂದು ಬಲಭಾಗಕ್ಕೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದನ್ನು ನಾವು ತಾಳೆ ನೋಡಿದಾಗ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ನಿತ್ಯ ಸಮೀಕರಣದ ಆಧಾರದ ಮೇಲೆ. ಆದ್ದರಿಂದ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅಂದರೆ ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಅಭ್ಯಾಸದಲ್ಲಿರ್ತಕ್ಕಂಥ 13ನೇ ಸಮಸ್ಯೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಎಂದು ತೋರಿಸಿ. ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಎಂದು ನಾವು ಸಾಧನೆ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ ಈ ಒಂದು ನಿತ್ಯ ಸಮೀಕರಣವನ್ನು ನಾವು ಹಿಂದಿನ ತರಗತಿಗಳಲ್ಲಿಯೂ ಮತ್ತು ಹಿಂದಿನ ಒಂದು ಲೆಕ್ಕದಲ್ಲಿಯೂ ಕೂಡ ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಅದೇನೆಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ 3xyz ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ಗೆ ಏನಾಗ್ತದೆ ಸಮ ಆಗ್ತದೆ ಅಂತ ಈ ಒಂದು ನಿತ್ಯ ಸಮೀಕರಣ ಹೇಳ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ನಿತ್ಯ ಸಮೀಕರಣದ ಸಹಾಯದಿಂದ ಈ ಒಂದು ಬೆಲೆಗಳನ್ನು ನಾವು ಸಾಧನೆ ಮಾಡೋಣ. ಅದೇ ರೀತಿಯಾಗಿ ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ ಬೆಲೆಗಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಅನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ನಿಯಮವನ್ನು ಕೊಟ್ಟಿದ್ದಾನೆ, ಒಂದು ಕಂಡೀಷನನ್ನು ಕೊಟ್ಟಿದ್ದಾನೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ದ ಸ್ಥಾನದಲ್ಲಿ ನಾನು 0 ನಾನು ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅದರ ಬೆಲೆ 0 ಅಂತ ಕೊಟ್ಟಿದ್ದಾನೆ, ಆದರೆ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ನಾನು 0 ಆದೇಶ ಮಾಡಿದ್ದೀನಿ. ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು 0 ಈ ಒಂದು ಬ್ರ್ಯಾಕೆಟ್ನಲ್ಲಿರ್ತಕ್ಕಂಥ ಎಲ್ಲ ಬೆಲೆಗಳಿಗೆ ಏನಾಗ್ತದೆ ಗುಣಾಕಾರ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ಗೆ ಈ ಒಂದು 0ಯಿಂದ ನಾವು ಗುಣಿಸಿದರೆ ಈ ಒಂದು ಬಲಭಾಗ ಏನಾಗ್ತದೆ ವಿದ್ಯಾರ್ಥಿಗಳೇ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಬಲಭಾಗದಲ್ಲಿ ನಾನು 0 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಈಸ್ ಈಕ್ವಲ್ ಟು 0 ಆಗ್ತದೆ. ವಿದ್ಯಾರ್ಥಿಗಳೇ
ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್. ವಿದ್ಯಾರ್ಥಿಗಳೇ, ಈ ಒಂದು ಎಡಭಾಗದಲ್ಲಿ -3xyz ಇದೆ. ಈ ಒಂದು ಎಡಭಾಗದಲ್ಲಿದೆ, ಇದು ಬಲಭಾಗಕ್ಕೆ ಬಂದರೆ ಏನಾಗ್ತದೆ +3xyz ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದೇನಾಗ್ತದೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಅದನ್ನು ನಾವಿಲ್ಲಿ ಸಾಧನೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, 14ನೇ ಒಂದು ಸಮಸ್ಯೆ, ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ 2 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ನಾವು ನೇರವಾಗಿ ಈ ಒಂದು ಬೆಲೆಗಳ ಘನಗಳನ್ನು ಮಾಡದೆ ಇಲ್ಲಿ ನಾವು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇವುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, 14ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲ ಸಮಸ್ಯೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. -12ರ ಘನ ಪ್ಲಸ್ 7ರ ಘನ ಪ್ಲಸ್ 5ರ ಘನ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಇಲ್ಲಿ ನೇರವಾಗಿ ಈ ಬೆಲೆಗಳ ಘನಗಳನ್ನು ಕಂಡುಹಿಡಿಯೋದು ಬೇಡ ಅಂತ ಕೊಟ್ಟಿದ್ದಾನೆ. ನೇರವಾಗಿ ಈ ಬೆಲೆಗಳ ಘನಗಳನ್ನು ಕಂಡುಹಿಡಿಯೋದು ಬೇಡ, ಆದರೆ ನಾವಿಲ್ಲಿ ನಿತ್ಯ ಸಮೀಕರಣದ ಸಹಾಯದಿಂದ ಇವುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸಿದರೆ ಅಲ್ಲೇನಿತ್ತು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ವಿದ್ಯಾರ್ಥಿಗಳೇ ಆ ಒಂದು ಸಮಸ್ಯೆಯನ್ನು ನಾವು ಗಮನಿಸಿದರೆ ಆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ 0 ಆದರೆ ಇಲ್ಲೇನಾಗ್ತಿತ್ತು ಆ ಒಂದು ನಿತ್ಯ ಸಮೀಕರಣ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyzಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಇದು ಒಂದು ನಿತ್ಯ ಸಮೀಕರಣ ವಿದ್ಯಾರ್ಥಿಗಳೇ. ಅದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ವಿದ್ಯಾರ್ಥಿಗಳೇ ಅದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyzಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಇದು ಒಂದು ನಿತ್ಯ ಸಮೀಕರಣ. ಇಂದಿನ ಒಂದು 13ನೇ ಲೆಕ್ಕದಲ್ಲಿಯೂ ಕೂಡ ಈ ಒಂದು ನಿತ್ಯ ಸಮೀಕರಣವನ್ನು ನಾವು ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನಾವು ಕೂಡಿಸಿದರೆ ಅದು 0 ಬರ್ತದೋ ಇಲ್ಲೋ ನಾವು ಪರೀಕ್ಷೆ ಮಾಡೋಣ. ಇಲ್ಲಿ -12 ಇಲ್ಲಿ ಮತ್ತು +7 +5 ನಾವು ಕೂಡಿಸಿದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆಗ್ತದೆ ಇಲ್ಲೋ. ಇಲ್ಲಿ 7 + 5 ಎಷ್ಟಾಗ್ತದೆ 12 ಆಗ್ತದೆ. ಇಲ್ಲಿ -12 ಇದೆ ಅಂದರೆ 12ರಲ್ಲಿ 12ಅನ್ನು ನಾವು ಕಳೆದರೆ ಅದೇನಾಗ್ತದೆ 0 ಆಗ್ತದೆ. ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆಗ್ತದೆ ಅಂತ ಅರ್ಥ. ಅಂದರೆ ಎಕ್ಸದ ಸ್ಥಾನದಲ್ಲಿ -12 ಇದೆ, ವೈದ ಸ್ಥಾನದಲ್ಲಿ 7 ಇದೆ, ಜೆಡ್ದ ಸ್ಥಾನದಲ್ಲಿ 5 ಇದೆ ವಿದ್ಯಾರ್ಥಿಗಳೇ. ಅಂದರೆ ಈ ಎಕ್ಸು ಮತ್ತು ವೈ ಮತ್ತು ಜೆಡ್ಗಳನ್ನು ನಾವು ಕೂಡಿಸಿದರೆ ಅದು 0ಗೆ ಸಮ ಆಗ್ತದೆ. ಆದ್ದರಿಂದ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಅಂದರೆ ಎಕ್ಸದ ಸ್ಥಾನದಲ್ಲಿ -12 ಇದೆ, ಅದರ ಒಂದು ಕ್ಯೂಬು, ಪ್ಲಸ್ ಅದೇ ರೀತಿಯಾಗಿ ವೈದ ಸ್ಥಾನದಲ್ಲಿ 7 ಇದೆ, 7ರ ಒಂದು ಕ್ಯೂಬು, ಪ್ಲಸ್ ಜೆಡ್ದ ಸ್ಥಾನದಲ್ಲಿ 5 ಇದೆ, 5ರ ಒಂದು ಕ್ಯೂಬ್. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಅಂದರೆ ಈ ಒಂದು ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಈ ಬೆಲೆಗಳು ಇದ್ದಾವೆ. ದಿಸ್ ಈಕ್ವಲ್ ಟು ಈ ಒಂದು ನಿತ್ಯ ಸಮೀಕರಣದ ಬಲಭಾಗ ಏನನ್ನು ಹೇಳ್ತದೆ ಅಂದರೆ ಅದು 3xyzಗೆ ಏನಾಗ್ತದೆ ಸಮ ಆಗ್ತದೆ. ಆದ್ದರಿಂದ 3ಕ್ಕೆ 3 ಎಕ್ಸ್ದ ಸ್ಥಾನದಲ್ಲಿ -12 ಬರ್ಕೊಂಡಿದ್ದೀನಿ, ವೈದ ಸ್ಥಾನದಲ್ಲಿ 7 ಬರ್ಕೊಂಡಿದ್ದೀನಿ, ಜೆಡ್ದ ಸ್ಥಾನದಲ್ಲಿ 5 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಈ ಬೆಲೆಗಳನ್ನು ನಾವು ಗುಣಿಸಿದರೆ ಇಲ್ಲಿ +3 ಇದೆ, ಏನಿಲ್ಲ ಅಂದರೂ ಇಲ್ಲಿ ಪ್ಲಸ್ ಇರ್ತದೆ, ಇಲ್ಲಿ 12 ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಆಗ್ತದೆ, 12 3 36 ಆಗ್ತದೆ. ಅದೇ ರೀತಿಯಾಗಿ ಗುಂಡ್ಲೆ 7 ಇಲ್ಲಿ 35 ಆಗ್ತದೆ. ದಿಸ್ ಈಕ್ವಲ್ ಟು 35 ಪ್ಲಸ್ ಇದೆ, 36 ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, 36 ಗುಂಡ್ಲೆ 35 ಅಂದರೆ ಅದು 1260 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ವಿದ್ಯಾರ್ಥಿಗಳೇ ಈ ಒಂದು ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನಾವು ನೇರವಾಗಿ ಇವುಗಳ ಘನಗಳನ್ನು ನಾವು ಕಂಡು ಹಿಡಿದೆ ಈ ಒಂದು ನಿತ್ಯ ಸಮೀಕರಣದ ಸಹಾಯದಿಂದ ನಾವು ಬೆಲೆಯನ್ನು ನಾವು ಕಂಡು ಹಿಡಿದಾಗ ಅದು -1260 ಉತ್ತರ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 14ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ 2ನೇ ಒಂದು ಸಮಸ್ಯೆ 28ರ ಘನ ಪ್ಲಸ್ -15ರ ಘನ ಪ್ಲಸ್ -13ರ ಘನ. ವಿದ್ಯಾರ್ಥಿಗಳೇ ನಾವು ನಿತ್ಯ ಸಮೀಕರಣ ಇದೇ ಒಂದು ನಿತ್ಯ ಸಮೀಕರಣವನ್ನು ನಾವಿಲ್ಲಿ ಉಪಯೋಗ ಮಾಡಿಕೊಳ್ಳೋಣ. ಅದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು 0 ಆದರೆ ಅದೇನಾಗ್ತದೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyzಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಿತ್ಯ ಸಮೀಕರಣ
ಹಿಂದಿನ ಒಂದು ಸಮಸ್ಯೆಯಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ಎಕ್ಸ್ದ ಸ್ಥಾನದಲ್ಲಿ 28 ಇದೆ, ವೈದ ಸ್ಥಾನದಲ್ಲಿ -15 ಇದೆ ಮತ್ತು ಜೆಡ್ದ ಸ್ಥಾನದಲ್ಲಿ -13 ಇದೆ. ಈ ಮೂರು ಬೆಲೆಗಳನ್ನು ನಾವು ಕೂಡಿಸಿದರೆ 0 ಬರ್ತದೋ ನಾವು ಪರೀಕ್ಷೆ ಮಾಡೋಣ. ಇಲ್ಲಿ 28 -15 -13, ಇಲ್ಲಿ -15 -13 ಒಟ್ಟು ಎಷ್ಟಾಗ್ತದೆ? -28 ಆಗ್ತದೆ. ಇಲ್ಲಿ +28 ಇದೆ, 28ರಲ್ಲಿ 28ಅನ್ನು ನಾವು ಕಳೆದರೆ ನಮಗೆ 0 ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಏನಾಗ್ತದೆ? 0ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ 0ಗೆ ಸಮ ಆದರೆ ನಿತ್ಯ ಸಮೀಕರಣ ಏನನ್ನು ಹೇಳ್ತದೆ ವಿದ್ಯಾರ್ಥಿಗಳೇ? ಅದು x³ + y³ + z³ = 3xy/z ಏನಾಗ್ತದೆ? ಸಮ ಆಗ್ತದೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಈ ಬೆಲೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. x³ + y³ + z³ ರೀತಿಯಲ್ಲಿ ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿ ಈ ಬೆಲೆಗಳು ಇದ್ದಾವೆ. ಆದ್ದರಿಂದ 28 ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ, +15 ಅಂದರೆ -15³ +-13 ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ, = ನಿತ್ಯ ಸಮೀಕರಣದ ಎಡಭಾಗದ ರೀತಿಯಲ್ಲಿದೆ. ಈ ಒಂದು ನಿತ್ಯ ಸಮೀಕರಣದ ಬಲಭಾಗ ಏನನ್ನು ಹೇಳ್ತದೆ? 3xyz ಅಂತ ಹೇಳ್ತದೆ. ಆದ್ದರಿಂದ 3ಕ್ಕೆ 3, ಎಕ್ಸ್ದ ಸ್ಥಾನದಲ್ಲಿ 28 ಇದೆ, ವೈದ ಸ್ಥಾನದಲ್ಲಿ -15 ಇದೆ, ಜೆಡ್ದ ಸ್ಥಾನದಲ್ಲಿ -13 ಇದೆ. ಈ ಬೆಲೆಗಳನ್ನು ನಾವು ಗುಣಿಸೋಣ. ಇಲ್ಲಿ 28 ಪ್ಲಸ್ ಇದೆ, 3 ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 28ಅನ್ನು ನಾವು 3ಕ್ಕೆ ಗುಣಿಸಿದರೆ 84 ನಮಗೆ ಸಿಗುತ್ತದೆ. ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳ ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರ್ತದೆ. 15ಅನ್ನು 13ಕ್ಕೆ ನಾವು ಗುಣಿಸಿದರೆ ನಮಗೆ 195 ಉತ್ತರ ನಮಗೆ ಸಿಗ್ತದೆ. ಈ 195ಅನ್ನು 84ಕ್ಕೆ ನಾವು ಗುಣಿಸಿದರೆ ನಮಗೆ 16,380 ಉತ್ತರ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಈ ಬೆಲೆಗಳ ಗಣಗಳನ್ನು ನಾವು ಒಂದು ನೇರವಾಗಿ ಗಣಗಳನ್ನು ಮಾಡದೆ ಈ ಒಂದು ನಿತ್ಯ ಸಮೀಕರಣದ ಸಹಾಯದಿಂದ ನಾವು ಬೆಲೆಯನ್ನು ನಾವು ಕಂಡು ಹಿಡಿದಿದ್ದೇವೆ. ಅದು 16,380 ಉತ್ತರ ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ 2 ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.